ಹೆತ್ತವರ ವಿರಸ, ಆರ್ಥಿಕ ಸಂಕಷ್ಟ ಮತ್ತು ಮಾನಸಿಕ ಒತ್ತಡದಿಂದ ಮನೆ ತೊರೆದು ನಾಪತ್ತೆಯಾಗಿದ್ದ ಜಾರ್ಖಂಡ್ ಯುವತಿ ಕಿರಣ್ ಕುಮಾರಿಯನ್ನು ಮಂಗಳೂರಿನ ವೈಟ್ ಹೌಸ್ ರಕ್ಷಿಸಿ ಚಿಕಿತ್ಸೆಯನ್ನ ನೀಡಿ ಇದೀಗ ಕುಟುಂಬದೊಂದಿಗೆ ಸೇರಿಸಿದೆ. 2025 ನವೆಂಬರ್ 27ರಂದು ಕಿರಣ್ ಜಪ್ಪುವಿನ ರಸ್ತೆಯಲ್ಲಿ ಮಾನಸಿಕ ಅಸ್ವಸ್ಥಳಾಗಿ ಪತ್ತೆಯಾಗಿದ್ಲು. ಅಸಹಾಯಕ ಸ್ಥಿತಿಯಲ್ಲಿ ತಿರುಗಾಡುತ್ತಿದ್ದಂಥ ಆಕೆಯನ್ನು ವೈಟ್ ಹೌಸ್ ಸಂಸ್ಥಾಪಕಿ ಕೊರಿನಾ ರಸ್ಕಿನ್ ಅವರು ರಕ್ಷಿಸಿ ಸಂಸ್ಥೆಗೆ ಕರೆತಂದಿದ್ದಾರೆ. ಕಿರಣ್ ತನ್ನ ಹೆಸರನ್ನ ಹೇಳಿದ್ರು. ತಾನು ಹೇಗೆ ಮಂಗಳೂರಿಗೆ ಬಂದೆ ಎಂಬುದು ಆಕೆಗೆ ತಿಳಿದಿರಲಿಲ್ಲ. ಪ್ರಾರಂಭದಲ್ಲಿ ಮಾತು ಕಡಿಮೆ, ಅತಿಯಾದ ಮೌನ ಹಾಗೂ ಭಯಭೀತ ಸ್ಥಿತಿಯಲ್ಲಿ ಇದ್ಲು. ನವೆಂಬರ್ 27ಗೆ ಒಂದು ಕಾಲ್ ಬಂತು. ಒಂದು ಜನ ರೋಡಲ್ಲಿ ಇದ್ದಾರೆ ಎಂದು ಹುಡುಕಿ ಹೋಗುವಾಗ ನನಗೆ ಸಿಕ್ಕಿದ್ದು ಇವಳು ಕಿರಣ್ ಎಂದು. ಒಂದು ಗೂಡಂಗಡಿ ಹೊರಗಡೆ ಅಲ್ಲಿ ಸ್ಮಶಾನದಲ್ಲಿ ಅಲ್ಲಿ ಕೂತ್ಕೊಂಡಿದ್ಲು. ಕರೆಯುವಾಗ ಸುಲಭದಲ್ಲಿ ಬಂದಿದ್ಲು ನನ್ನ ಒಟ್ಟಿಗೆ. ಚಿಕ್ಕ ಪ್ರಾಯ 21 ಇಯರ್ಸ್ ಅಷ್ಟೇ. ನನಗೆ ಒಂದು ಹೆದರಿಕೆ ಅಂದರೆ ಇಷ್ಟು ಸುಲಭದಲ್ಲಿ ಅವರು ಬರುವಾಗ ನಾರ್ಮಲಿ ಹೆಂಗಸರು ಬರಲಿಕ್ಕೆ ಕೇಳುವುದಿಲ್ಲ, ಯಾಕಂದರೆ ಅವರಿಗೆ ಆಲ್ರೆಡಿ ಅಬ್ಯೂಸ್ ಆಗ್ತಾ ಇರ್ತದೆ ರೋಡಲ್ಲಿ. ಇವಳು ಸುಲಭದಲ್ಲಿ ಬಂದಿದ್ಲು. ಲಕ್ಕಿಲಿ ನಮ್ಮ ಕೈಗೆ ಸಿಕ್ಕಿದ್ದು. ಹಾಗೆಯೇ ಬೇರೆಯವರ ಕೈಗೆ ಸಿಕ್ಕಿದರೆ ಸಹ ಒಂದು ಕೆಟ್ಟ ಮನಸ್ಸದವರು ಹೀಗೆ ಕರ್ಕೊಂಡು ಹೋಗಿ ಸ್ವಲ್ಪ ಎಲ್ಲ ಸ್ನಾನ ಮಾಡಿ ಎಲ್ಲ ಕ್ಲೀನ್ ಮಾಡಿದರೆ ಮಿಸ್ಯೂಸ್ ಮಾಡ್ಬೋದು. ಅದಕ್ಕೆ ನಾನು ಯಾವಾಗಲೂ ಹೆಂಗಸು ಇದ್ದರೆ, ಲೇಡಿ ಇದ್ದರೆ, ರಾತ್ರಿ ಆಗಲಿ ಹಗಲು ಆಗಲಿ ಯಾವಾಗ ಆಗಲಿ ಫಸ್ಟ್ ಹೋಗಿ ಅವರಿಗೆ ತರುವುದು, ಯಾಕೆಂದರೆ ರೋಡಲ್ಲಿ ತುಂಬ ಮಿಸ್ಯೂಸ್ ಆಗ್ತದೆ. ಅದಕ್ಕೆ ತುಂಬ ಸಂತೋಷ. ಕಿರಣಿಗೆ ಅಲ್ಲಿ ಜಾರ್ಖಂಡಿಂದ ಮಂಗಳೂರು ನಮಗೆ ಬರಬೇಕೆಂದು ದೇವರ ಇಚ್ಛೆ ಎಂತ ಗೊತ್ತಿಲ್ಲ. ಹಾಗೆ ಇವತ್ತು ಸಂತೋಷವಾಗಿ ನಾವು ತಂದೆಯ ಕೈಗೆ ನಾವು ಕೊಡ್ತೇವೆ ಅವರ ಮಗಳು. God bless them both. God bless us all. ಇದು 482nd ರಿಯೂನಿಯನ್ ಆಲ್ ಓವರ್ ಇಂಡಿಯಾ. ಇನ್ನೂ ಇದ್ದಾರೆ. ನಮಗೆ ನಿಮ್ಮ ಸಹಾಯ ಸಿಕ್ಕಿದರೆ ಒಳ್ಳೆ ಆಗ್ತಿತ್ತು, ಯಾಕೆಂದರೆ ತುಂಬ ಕಷ್ಟಪಡ್ತೇವೆ. 3 ಜನ ಇದ್ದಾರೆ. ತುಂಬ ಅವರಿಗೆ ಹಿಂದೆ ಹೋಗಲಿಕ್ಕೆ ಬೇಕು, ಮಕ್ಕಳಿದ್ದಾರೆ. ನಮಗೆ ಹೊರಗಿಂದ ಸಹಾಯ ಸಿಕ್ಕುವುದಿಲ್ಲ, ಡೀಟೇಲ್ಸ್ ಸಿಕ್ಕುವುದಿಲ್ಲ. ಇವರು ಮಾನಸಿಕ ಒಂದೊಂದು ಸತಿ ಒಂದೊಂದು ಹೇಳ್ತಾರೆ. ಬಚ್ಚೆ ಹೇ, ಕಿಲಾನ ಹೇ, ಬಚ್ಚೆ ಹೇ, ಗರ್ಜಾನ ಹೇ. ನಮಗೆ ಸಹ ತುಂಬ ಅವರಿಗೆ ಮನೆ ತಲುಪಬೇಕು. ನಿಮ್ಮಿಂದರೆ ಎಂಥ ಸಹಾಯ ಆಗ್ತದೆ, somehow to reunite, I will be grateful. Thank you. ವೈಟ್ ಹೌಸ್ ಸಂಸ್ಥೆಯಲ್ಲಿ ವೈದ್ಯಕೀಯ ಚಿಕಿತ್ಸೆ ಹಾಗೂ ಆಪ್ತ ಸಮಾಲೋಚನೆ ಮಾಡಲಾಯಿತು. ಜೊತೆಗೆ ಫಿಸಿಯೋಥೆರಪಿ, ಯೋಗ, ಮ್ಯೂಸಿಕ್ ಥೆರಪಿ ಮತ್ತು ಪ್ಲೇ ಥೆರಪಿ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ತೊಡಗಿಸಲಾಯಿತು. ಇದರಿಂದ ನಿಧಾನವಾಗಿ ಆಕೆ ನಗಲು, ಮಾತನಾಡಲು ಮತ್ತು ದಿನನಿತ್ಯದ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಆರಂಭಿಸಿದ್ಲು. ಕೇವಲ 2 ತಿಂಗಳ ಆರೈಕೆಯಲ್ಲಿ ಚೇತರಿಸಿಕೊಂಡಿದ್ಲು. ಈ ಮಧ್ಯೆ ಆಕೆ ನೀಡಿದ ಮನೆಯವರ ಫೋನ್ ನಂಬರ್ನಿಂದ ಕುಟುಂಬವನ್ನು ಪತ್ತೆ ಹಚ್ಚುವ ಪ್ರಕ್ರಿಯೆ ಆರಂಭವಾಯಿತು. ಎಲ್ರಿಗೂ ನಮಸ್ಕಾರ. ನಮ್ಮ ವೈಟ್ ಹೌಸ್ ಕುಟುಂಬಕ್ಕೆ ಇವತ್ತು ಬಹಳ ಸಂತೋಷದ ದಿನ. ಯಾಕಂತ ಹೇಳಿದರೆ ನಮ್ಮ ಸಂಸ್ಥೆಯ ಮೂಲಕ ಇಂದು 482ನೇ ರಿಯೂನಿಯನ್ ಕುಟುಂಬದ ಪುನರ್ಮಿಲನ ಕಾರ್ಯಕ್ರಮಕ್ಕೆ ದೇವರು ನಮಗೆ ಅವಕಾಶವನ್ನು ಮಾಡಿದ್ದಾರೆ. ಸುಮಾರು ನವೆಂಬರ್ ತಿಂಗಳ 27ಕ್ಕೇನು ಮೇಡಮ್ ಅವರು ನಮ್ಮ ಅತ್ತಾವರದ ಹತ್ರ ಒಂದು ಮರಣಕ್ಕೆ ಹೋಗ್ತಾಯಿದ್ರು. ಅವರು ದಾರಿ ತಪ್ಪಿ ಒಂದು ಕಡೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಕಿರಣ್ ಅಂತ ಹೇಳುವವಳು, ಈ ಹುಡುಗಿ ನಮ್ಮದು, ಈ ಮಗು ಅಲ್ಲಿ ಅತ್ತಾವರದ ಹತ್ರ ಸ್ಮಶಾನದ ಹತ್ರ ಕೂತ್ಕೊಂಡಿದ್ಲು. ಬಹಳ ಮುಗ್ಧ ಮುಖ, ಕೊಳಕಾದ ಬಟ್ಟೆ, ಊಟ ಇರಲಿಲ್ಲ, ತುಂಬ ಹೆದರಿಕೊಂಡಿದ್ದಂಥ ಪರಿಸ್ಥಿತಿ. ಈ ರೀತಿಯಲ್ಲಿದ್ದಂಥ ಒಂದು ಒತ್ತಡಕ್ಕೆ ಒಳಗಾದಂಥ ಈ ಮಗುವನ್ನು ಮೇಡಮ್ ಅವರು ಇಲ್ಲಿಗೆ ಕರ್ಕೊಂಡು ಬಂದರು. ಅವರೆಲ್ಲ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ಅವಳ ಬಗ್ಗೆ ಕೇಳಿದಾಗ ಏನೋ ಅವಳು ಹೆಚ್ಚಿನ ವಿಚಾರಗಳನ್ನು ನಮಗೆ ತಿಳಿಸಲಿಲ್ಲ. ತಾನು ರಾಂಚಿಯವಳು ಅಂತ ಹೇಳುವಂಥ ಒಂದು ವಿಚಾರ ಮಾತ್ರ ಹೇಳಿದ್ಲು. ಆಮೇಲೆ ಇಲ್ಲಿಯ ನಿರಂತರ ಚಿಕಿತ್ಸೆ ಇರಬಹುದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವಳನ್ನು ತೊಡಗಿಸಿಕೊಂಡು ಅಂದಿನಿಂದ ನಾವು ಅವಳಿಗೆ ನಮ್ಮ ಸಂಸ್ಥೆಯ ಮಗುವಾಗಿ ನಾವು ತೆಗೆದುಕೊಂಡು ಎಲ್ಲ ರೀತಿಯ ಊಟ, ಆಹಾರ, ಬಟ್ಟೆ ಜೊತೆಯಲ್ಲಿ ಚಿಕಿತ್ಸೆಯನ್ನು ಕೂಡ ನೀಡಲಿಕ್ಕೆ ಪ್ರಾರಂಭ ಮಾಡಿದೆವು. ಕಾಲಕಾಲಕ್ಕೆ ಕಿರಣ್ ಕೂಡ ನಗಲಿಕ್ಕೆ ಪ್ರಾರಂಭ ಮಾಡಿದ್ಲು, ಚಟುವಟಿಕೆಗಳಲ್ಲಿ ಉತ್ತಮವಾಗಿ ಭಾಗವಹಿಸಲಿಕ್ಕೆ ಪ್ರಾರಂಭ ಮಾಡಿದ್ಲು. ಇಲ್ಲಿರುವಂತಹ ತನ್ನ ಒಡನಾಡಿಗಳ ಜೊತೆ ಖುಷಿಯಲ್ಲಿ, ಸಂತೋಷದಲ್ಲಿದ್ಲು. ನಮ್ಮ ಆಪ್ತ ಸಮಾಲೋಚನೆಯ ಸಮಯದಲ್ಲಿ ಆರಂಭದಲ್ಲಿ ಒಂದೊಂದು ವಿಚಾರಗಳನ್ನು ಹೇಳಿದ್ಲು. ತಾನು ಹೇಗಿದ್ದಿ ಏನು ಅಂತ ಹೇಳುವಂಥ ಮೊದಲಿನ ಸೆಷನ್ಗಳು ಉತ್ತಮವಾಗಿ ನಡೆದೆವು. ನಂತರದ ಒಂದು ಸೆಷನ್ನಲ್ಲಿ ನೀನು ಹೇಗೆ ಮನೆಯಿಂದ ಹೀಗೆ ಬಂದಿ ಅಂತ ಹೇಳುವಾಗ ಹೆಚ್ಚಿನ ವಿಚಾರವನ್ನು ಅವಳಿಗೆ ತಿಳಿಸಲಿಕ್ಕೆ ಆಗದಿದ್ದರೂ ತನ್ನ ತಂದೆಯ ಬಗ್ಗೆ ಹೇಳಿದ್ಲು. ಮತ್ತು ತನ್ನ ತಂದೆಯ ಒಂದು ಫೋನ್ ನಂಬರನ್ನು ನಿಧಾನವಾಗಿ ಅವಳು ಕೊಟ್ಟಳು.
ಈ ನಂಬರನ್ನು ನಾವು ಸಂಪರ್ಕ ಮಾಡಿ ನೋಡಿದಾಗ ಅದು ಅವಳ ತಂದೆಯದ್ದೇ ಆಗಿತ್ತು. ನಾವು ಅಲ್ಲಿಂದ ಎಲ್ಲ ದಾಖಲೆಗಳನ್ನು ತರಿಸಿಕೊಂಡೆವು. ಅವರ ಆಧಾರ್ ಕಾರ್ಡ್ ಮತ್ತು ಕಿರಣ್ನ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಇನ್ನಿತರ ವಿಚಾರಗಳು ಎಲ್ಲ ದಾಖಲೆಗಳನ್ನು ನಾವು ತರಿಸಿಕೊಂಡು ನಾವು ಮೇಡಮ್ ಅವರಿಗೆ ಹೇಳಿದೆವು. ಹೀಗೆ ಈ ಪುನರ್ಮಿಲನದ ಒಂದು ಸಾಧ್ಯತೆಗಳು ಇವೆ ಅಂತ ಹೇಳುವ ವಿಚಾರವನ್ನು ಹೇಳಿದಾಗ ಮೇಡಮ್ ತುಂಬ ಸಂತೋಷಪಟ್ಟರು. ಕಾರಿನ್ ಮೇಡಮ್ರವರು ಈ ಒಂದು ಪುನರ್ಮಿಲನಕ್ಕೆ ಎಲ್ಲ ಸಹಕಾರವನ್ನು ನಮಗೆ ಕೊಟ್ಟರು. ಈ ಮೂಲಕ ನಾವು ಅವರ ಕುಟುಂಬದ ಇತರರನ್ನು ನಾವು ಸಂಪರ್ಕಿಸಿದೆವು. ಜಾರ್ಖಂಡಿನ ಧನಾಬಾದ್ ಅಂತ ಹೇಳುವಂಥ ಒಂದು ಹಳ್ಳಿ ಪ್ರದೇಶದಲ್ಲಿ ಇದ್ದಂಥ ಈ ಕುಟುಂಬವು ಇವತ್ತು ಮಂಗಳೂರಿಗೆ ತಮ್ಮ ಮಗಳನ್ನು ಕರ್ಕೊಂಡು ಬರಲಿಕ್ಕೆ ಎಲ್ಲ ಅವಕಾಶವನ್ನು ಮಾಡಿದಂತಹ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹಾಗೂ ಈ ಕುಟುಂಬ ಇದೇ ರೀತಿ ಒಳ್ಳೆಯ ರೀತಿಯಲ್ಲಿ ಒಂದಾಗಿ ಇರಲಿ ಅಂತ ಹೇಳುವಂಥ ಆರೈಕೆಯನ್ನು ಮಾಡುತ್ತಾ ವೈಟ್ ಹೌಸಿನ ಎಲ್ಲ ಕಾರ್ಯಗಳಿಗೆ ಬಹಳಷ್ಟು ದಾನಿಗಳು ನಮಗೆ ನೆರವನ್ನು ನೀಡ್ತಾ ಇದ್ದಾರೆ. ಅವರ ಹಾಗೂ ಮಾಧ್ಯಮದ ಸಹಕಾರವನ್ನು ಕೋರ್ತಾ ಇದ್ದೇವೆ. ಥ್ಯಾಂಕ್ ಯು. ಈ ಮೂಲಕ ಆಕೆಯ ತಂದೆ ಸಂಪರ್ಕಕ್ಕೆ ಸಿಕ್ಕಿದ್ರು. ಶನಿವಾರ ತಂದೆ ಮೋತಿರಾಮ್ ಅವರು ಜಾರ್ಖಂಡ್ನಿಂದ ವೈಟ್ ಹೌಸ್ಗೆ ಆಗಮಿಸಿದ್ದಾರೆ. ಆಕೆ ಹಿಂದೆ ತಂದೆ ಜೊತೆ ಜಾರ್ಖಂಡ್ಗೆ ಪ್ರಯಾಣಿಸಿದ್ದಾಳೆ. ಆಕೆಯ ಮುಂದಿನ ಜೀವನ ಸುಖ ಸಂತೋಷದಿಂದ ಕೂಡಿರಲಿ ಎಂಬುದೇ ನಮ್ಮ ಆಶಯ.